ಬೆಂಗಳೂರಿನಲ್ಲೊಂದು ಬುರುಡೆ ಪ್ರಕರಣ. ಕೆರೆಯ ಅಂಗಳದಲ್ಲಿ ಅಸ್ಥಿಪಂಜರ ಪತ್ತೆ. ಕುರಿಗಾಹಿಯಿಂದ ಪೊಲೀಸರಿಗೆ ಮಾಹಿತಿ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮದ ಜನತೆ ನಿಜಕ್ಕೂ ಇಂದು ಬೆಚ್ಚಿ ಬಿದ್ದಿದ್ದಾರೆ. ಏಕೆಂದರೆ ಕೆರೆಯ ಅಂಗಳದಲ್ಲಿ ಕುರಿಗಾಹಿಗಳು ಕುರಿ ಮೇಯಿಸ್ತಾ ಇದ್ದಾಗ ಕೆರೆ ಅಂಗಳದಲ್ಲಿ ಮಾನವನ ಅಸ್ಥಿಪಂಜರ ಪತ್ತೆಯಾಗಿದೆ. ಮೂಳೆಗಳು ಹಾಗೂ ಬುರುಡೆಗಳು ಬೇರೆ ಬೇರೆಯಾಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವ ದೃಶ್ಯವನ್ನು ನೋಡಿದ ಸ್ಥಳೀಯರು ನಿಜಕ್ಕೂ ಆತಂಕಕ್ಕೆ ಒಳಗಾಗಿದ್ದರು. ಇನ್ನು ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವ ಮುಗಳೂರು ಗ್ರಾಮದ ಕೆರೆಯ ಬಳಿ ಅಸ್ಥಿಪಂಜರ ಪತ್ತೆಯಾಗಿದ್ದು ಯಾರ್ದು ಎಂಬ ಮಾಹಿತಿ ಇನ್ನೂ ಸಹ ತಿಳಿದು ಬಂದಿಲ್ಲ. ಈ ಬಗ್ಗೆ ಸರ್ಜಾಪುರ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ಅಸ್ಥಿಪಂಜರ ಮಹಿಳೆಯದ್ದ ಕೊಲೆಯೋ ಆತ್ಮಹತ್ಯೆಯೋ ಪೊಲೀಸರಿಂದ ಮುಂದುವರಿದ ತನಿಖೆ. ಇನ್ನು ಅಸ್ಥಿಪಂಜರದ ಪಕ್ಕದಲ್ಲಿ ಸೀರೆ ಪತ್ತೆಯಾಗಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಅಸ್ಥಿಪಂಜರ ಮಹಿಳೆಯದ್ದು ಇರಬಹುದು ಅಂತ ಪೊಲೀಸರು ಬಲವಾಗಿ ಶಂಕಿಸಿದ್ದಾರೆ. ಪ್ರಸ್ತುತ ಹೆಚ್ಚಿಗೆ ಬೇಸಿಗೆ ಇರೋದ್ರಿಂದ ಕೆರೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿ ಕೆರೆಯಲ್ಲಿದ್ದ ಅಸ್ಥಿಪಂಜರ ಮೇಲಕ್ಕೆ ಕಾಣಿಸಿಕೊಂಡಿದೆ. ಇನ್ನು ಬೀದಿ ನಾಯಿಗಳು ಈ ಮೂಳೆಯನ್ನ ಎಳೆದಾಡಿ ತಲೆ ಮೂಳೆಗಳನ್ನ ಬೇರ್ಪಡಿಸಿರುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಈ ಅಸ್ಥಿಪಂಜರ ಪಕ್ಕದಲ್ಲೇ ಮಹಿಳೆಯ ಒಂದು ಸೀರೆ ಮತ್ತು ಬಟ್ಟೆಗಳು ಪತ್ತೆಯಾಗಿರೋ ಹಿನ್ನೆಲೆ ಈ ಅಸ್ಥಿಪಂಜರ ಮಹಿಳೆಯದೇ ಇರ್ಬೋದು ಒಂದು ಪೊಲೀಸರು ಒಂದು ಶಂಕೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಪ್ರಸ್ತುತ ಕೆರೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದ್ದರಿಂದ ಈಗಾಗಲೇ ನೀರು ಕಮ್ಮಿ ಆಗಿದ್ದರಿಂದ ಅಸ್ಥಿಪಂಜರ ಕಾಣಿಸ್ಕೊಂಡಿದ್ದಾರೆ. ಇನ್ನು ಪೊಲೀಸರು ಸಹ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಈ ಹಿಂದೆ ಬೇರೆ ಪೊಲೀಸ್ ಠಾಣೆಗಳಲ್ಲಾದರೂ ಮಹಿಳೆ ನಾಪತ್ತೆಯಾಗಿರುವ ಪ್ರಕರಣ ದಾಖಲಾಗಿದೆ ಅಥವಾ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡ್ತಿರುವಂಥದ್ದು. ಮೇಲ್ನೋಟಕ್ಕೆ ಇದು ಸಾಕಷ್ಟು 3-4 ತಿಂಗಳ ಹಿಂದೆನೇ ಈ ಒಂದು ಘಟನೆ ಆಗಿದೆ ಅನ್ನೋದು ಪೊಲೀಸರ ಅನುಮಾನ ಆಗಿರತಕ್ಕ. ಸದ್ಯ ಸರ್ಜಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಅಂತ ತನಿಖೆ ಕೈಗೊಂಡಿದ್ದಾರೆ. ಜೊತೆಗೆ ಪತ್ತೆಯಾದ ಅಸ್ಥಿಪಂಜರವನ್ನ DNA ಹಾಗೂ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ತನಿಖೆಯ ನಂತರ ಈ ಪ್ರಕರಣದ ಸತ್ಯಾಸತ್ಯತೆ ಹೊರಬರಲಿದೆ. ಅಂಬರೀಶ್, ಪಬ್ಲಿಕ್ ಟಿವಿ, ಆನೇಕಲ್.